ಆದ್ರೆ ನಮ್ಮ ನೋವು ಇಷ್ಟೇ, ನಕಲಿ ಜಾತಿ ಸರ್ಟಿಫಿಕೇಟ್ಗೆ ಅನ್ಯಾಯವಾಗಿ ತಹಸೀಲ್ದಾರ್ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಹಿಂದಾಗಿರ್ತಕ್ಕಂಥದ್ದಾಗಿರೋ ಇನ್ನು ಮುಂದೆ ಕೊಡಬಾರ್ದು ಅಂತೇಳಿ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡೀವು. ಆದ್ರೆ ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ತಹಸೀಲ್ದಾರ್ ಅವರು ಕ್ರಮ ಕೈಗೊಳ್ಳಲಿದ್ದಂದ್ರ ನಾವು ಉಪವಾಸ ಧರಣಿ ಸತ್ಯಾಗ್ರಹವನ್ನ ನಮ್ಮ ತಹಸೀಲ್ ಆಫೀಸ್ ಮುಂದಲ್ಲೇ ಕೂತ್ಕೋಬೇಕಂತ ಎಲ್ಲಾರು ಹಿರಿಯರ ಬೆಂಬಲ ಕೊಡ್ತು ಅಂತೇಳಿ ನಾವು ತಹಸೀಲ್ದಾರ್ಗೆ ಹೇಳಿದ್ವಿ. ಅಲ್ಲಿ ಸರ್ಟಿಫಿಕೇಟ್ ಕೊಡತ್ ಗೌರ್ಮೆಂಟ್ ಇಶ್ಯೂ ಆದ್ರ ಅದನ್ನ ಇಲ್ಲಿ ಜನಾಂಗ ದುರುಪಯೋಗ ಪಡಿಸ್ಕೊಳಕ್ತಾರ. ನಾವು ಎಷ್ಟು ಯೋಗ ಬರಾಕತ್ತೀವಿ ಅಂತೇಳಿ ಎಲ್ಲಿ ಬೋರ್ಡ್ ಮಾಡಿಸೋದು, ವಾಲ್ಮೀಕಿ ಫೋಟೋ ಹಾಕೋದು, ಜೈ ವಾಲ್ಮೀಕಿ ಅನ್ನೋದು, ತಮ್ದೆಲ್ಲ ಅವ್ರ ಹಿಂದಿನ ಪರಂಪರೆಯನ್ನು ವಿಚಾರ ಮಾಡಿದ್ರ ಅವ್ರು ಬೇರೆ ಜನಾಂಗದಾಗ ಬರ್ತಾರ. ಮುಧೋಳ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದು ವಾಲ್ಮೀಕಿ ದಿನಾಚರಣೆಯ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು. ಅಕ್ಟೋಬರ್ 17ರಂದು ನಡೆಯಲಿರುವ ವಾಲ್ಮೀಕಿ ದಿನಾಚರಣೆಯ ಹಿನ್ನೆಲೆ ಕೈಗೊಂಡ ಸಭೆಯಲ್ಲಿ ಕಾರ್ಯಕ್ರಮದ ಆಚರಣೆ ಹಾಗೂ ತಯಾರಿಗಳ ಕುರಿತು ತಹಶೀಲ್ದಾರ್ ಅವರ ಜೊತೆಗೆ ವಾಲ್ಮೀಕಿ ಸಮಾಜದ ಪ್ರಮುಖರು ಗಣ್ಯರು ಚರ್ಚಿಸಿ ನಿರ್ಣಯಕ್ಕೆ ಬಂದರು. ಜೊತೆಗೆ ತಮ್ಮ ಸಮಾಜದ ಕುಂದು ಕೊರತೆಗಳನ್ನು ನಿವಾರಿಸುವಂತೆ ಮನವಿ ಮಾಡಿದ್ರು. ಸಭೆಯ ಬಳಿಕ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ತಹಶೀಲ್ದಾರ್ ಮಹದೇವ್ ಸನ್ಮುರಿ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನ ತಿಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಆಚರಣೆ ಸಲುವಾಗಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಾಗಿದ್ರು. ನಾವು ಅವತ್ತು ಕುಂಭಮೇಳದ ಮಾಡುವ ಮುಖಾಂತರ ಮೆರವಣಿಗೆಯನ್ನು ಮಾಡ್ತಾ ವಾಲ್ಮೀಕಿಯವರ ಏನು ಅಲ್ಲಿ ಸಭಾಭವನವಿದೆ ಅಲ್ಲಿ ಕಾರ್ಯಕ್ರಮವನ್ನ ನೆರವೇರಿಸ್ತೀವಿ. ಅವತ್ತು SSLC ಮತ್ತು PUC ಯಲ್ಲಿ ಏನು ಉತ್ತಮ ಅಂಕ ಗಳಿಸಿರ್ತಾರೆ ವಿದ್ಯಾರ್ಥಿನಿಯರು ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ, ಮತ್ತೆ ಸಮಾಜದ ಮುಖಂಡರು ಕೂಡ ಸನ್ಮಾನ ಮಾಡೋದ್ರ ಮೂಲಕ ಅವತ್ತು ಸ್ವಾಮೀಜಿಯವರು ಬರ್ತಾರೆ ಮತ್ತು ನಿರೂಪಕರು ಕೂಡ ಬರ್ತಾರೆ, ಉಪನ್ಯಾಸಕರು. ಸೊ ಎಲ್ಲ ಸಮಾಜದ ಮುಖಂಡರ ಹಾಗೂ ಸಮಾಜ ಬಾಂಧವರ ಒಂದು ಸಪೋರ್ಟ್ ನಿಂದ ನಾವು ಕಾರ್ಯಕ್ರಮವನ್ನ ಉತ್ತಮವಾಗಿ ಮಾಡ್ತೀವಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಳಿಕ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಸಿಂಧೂರ ಲಕ್ಷ್ಮಣ ಯುವ ಸೇನೆಯ ರಾಜ್ಯಾಧ್ಯಕ್ಷ ಬೈಲಪ್ಪ ಶಿರ್ಗುಂಡಿ ಅವರು ಈ ಬಾರಿಯ ವಾಲ್ಮೀಕಿ ಜಯಂತಿಯ ತಯಾರಿ ಹಾಗೂ ಹೇಗೆ ಕಾರ್ಯಕ್ರಮಗಳು ನಡೆಯಲಿವೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಜೊತೆಗೆ ವಾಲ್ಮೀಕಿ ಸಮಾಜಕ್ಕೆ ಆಗುತ್ತಿರುವ ತೊಂದರೆಗಳನ್ನ ಈಗಾಗಲೇ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದು ಪ್ರಮಾಣ ಪತ್ರದ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಹೋರಾಟಕ್ಕೆ ಸಿದ್ಧ ಅಂತ ಎಚ್ಚರಿಸಿದ್ರು. ಈ ವರ್ಷ ಕೂಡ ವಿಜೃಂಭಣೆಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ಬೇಕಂತೇಳಿ ಹಿರಿಯರ ಕ್ರಮ ಕೈಗೊಂಡ್ರು. ಆದ್ರೆ ನಮ್ಮ ನೋವು ಇಷ್ಟೇ, ನಕಲಿ ಜಾತಿ ಸರ್ಟಿಫಿಕೇಟ್ಗೆ ಅನ್ಯಾಯವಾಗಿ ತಹಸೀಲ್ದಾರ್ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ನಮ್ಗೆ. ಹಿಂದಾಗಿರ್ತಕ್ಕಂಥದ್ದಾಗಿರೋ ಇನ್ನು ಮುಂದೆ ಕೊಡಬಾರ್ದು ಅಂತೇಳಿ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡೀವು. ಆದ್ರೆ ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಕಟಗರಿ ಒಂದಿರ್ತಕ್ಕಂಥವ್ರು ST ಸರ್ಟಿಫಿಕೇಟ್ ತಗೊಂಡು ನಾವು ವಾಲ್ಮೀಕಿ ಅಂತ ಹೇಳ್ಕೊತ ತಗೊಂಡು ಈಗಾಗಲೇ 850 ಮುಧೋಳ ತಾಲೂಕಿನಲ್ಲಿ SC ಸರ್ಟಿಫಿಕೇಟ್ ಇಶ್ಯೂ ಆಗಿದ್ದಾವೆ. ಅದನ್ನು ಕೂಡಲೇ ರದ್ದು ಮಾಡ್ಬೇಕಂತೇಳಿ ನಾವು ತಹಸೀಲ್ದಾರ್ ಸರ್ ಅಲ್ಲಿ ವಿನಂತಿ ಕೇಳ್ಕೊಂಡ ಈಗ ಮುಂದಾಗಿರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಡಬಾರ್ದು ಅಂತೇಳಿ ನಾವು ತಹಸೀಲ್ದಾರ್ ಮನವಿ ಮಾಡ್ಕೊಂಡಿದ್ದೀವಿ. ಈ ತಲಾಟಿಗ ಸಭೆ ಕರಿಬೇಕಂತೇಳಿ ನಾವು ತಹಸೀಲ್ದಾರ್ಗೆ ಮನವಿ ಮಾಡ್ಕೊಂಡಿವ್ರಿ. ತಕ್ಷಣ ಅವರು ತಲಾಟಿ ಹಾಗೂ ಉಪ ತಹಸೀಲ್ದಾರ್ ಅವರು ಮೀಟಿಂಗ್ ಕರೆದು ಸಮಾಜ ಬಾಂಧವರು ಕರ್ಕೊಂಡು ಅದನ್ನ ಅವರು ತಹಸೀಲ್ದಾರ್ ಅವರು ನೆರವೇರಿ ತಗೋತಾನಂತ ಹೇಳಿದ್ದಾರೆ. ಈಗ ಮುಂದೆ ಈಗ ವಾಲ್ಮೀಕಿ ಜಯಂತಿ ಅವರ ಕಥಾ ಪ್ರಕಾರ ಅದು ಗೌರ್ಮೆಂಟ್ ಆಚರಣೆ ಮತ್ತು ವಿದ್ಯಾರ್ಥಿಗಳ ಸನ್ಮಾನ, ಹಿರಿಯರ ಸನ್ಮಾನ ಹಾಗೂ ಎಲ್ಲ ವಿಷಯ. ಆದ್ರೆ ನಕಲಿ ಸರ್ಟಿಫಿಕೇಟ್ ಬಗ್ಗೆ ನಮ್ಮ ಸಮುದಾಯದ ಒಂದು ದೊಡ್ಡ ಆತಂಕ ಇದೆ. ಅದ್ರ ಬಗ್ಗೆ ನಾವು ಎಲ್ಲ ಮನವಿ ಮಾಡ್ಕೊಂಡು ತಹಸೀಲ್ದಾರು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ನಮ್ಮನ್ನ ಗೌರವದಿಂದ ನೋಡ್ಕೊಂಡಿದ್ದಾಗ ಅವ್ರಿಗೆ ನಾವು ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ, ಈಗ ಅಕಸ್ಮಾತ್ ನಿಮ್ಮ ಬೇಡಿಕೆಗಳಿಗೆ ಸರ್ಕಾರ ಅಥವಾ ಇವ್ರು ತಹಶೀಲ್ದಾರ್ ಇದ್ ಮಾಡಿಲ್ಲ ಅಂದ್ರೆ ಹೋರಾಟದ ಏನಾದ್ರು ಯೋಚನೆ ಮಾಡಿ? ಹೌದು ಸರ್, ನಾವು ತಕ್ಷಣ 15 ದಿವಸ ಒಳಗಾಗಿ ನಾವು ತಹಸೀಲ್ದಾರ್ ಅವರು ಕ್ರಮ ಕೈಗೊಳ್ಳಲಿದ್ದಂದ್ರ ನಾವು ಉಪವಾಸ ಧರಣಿ ಸತ್ಯಾಗ್ರಹವನ್ನ ನಮ್ಮ ತಹಸೀಲ್ ಆಫೀಸ್ ಮುಂದಲ್ಲೇ ಕೂತ್ಕೋಬೇಕಂತ ಎಲ್ಲಾರು ಹಿರಿಯರ ಬೆಂಬಲ ಕೊಡ್ತು ಅಂತೇಳಿ ನಾವು ತಹಸೀಲ್ದಾರ್ಗೆ ಹೇಳಿದ್ವಿ ಸರ್. ಈಗ ವಾಲ್ಮೀಕಿ ದಿನಾಚರಣೆ ದಿನ ನಿಮ್ಮ ಸಂಘದಿಂದ ಅಥವಾ ನಿಮ್ಮ ಸಮಾಜದಿಂದ ಏನ್ ವಿಶೇಷ ಕಾರ್ಯಕ್ರಮ ಇರ್ತದೆ ಸರ್? ನಾವು ಅದು ಜಡಗನ್ನ ಬಾಲಣ್ಣ ಅವರ ಹುತಾತ್ಮ ಮೆರವಣಿಗೆ ಫೋಟೋ ಮತ್ತು ವಾಲ್ಮೀಕಿ ಜಯಂತಿ ಫೋಟೋ ಮೆರವಣಿಗೆ
ಹಾಗೂ ಡೊಳ್ಳು ಕುಣಿತ ಹಾಗೂ ಈಗ ರಸಮಂಜರಿ ಇದೆ ಕುಂಭಮೇಳ ರೀ ಹಾಗೂ ಉಪನ್ಯಾಸಕರನ್ನ ಕರೆಸಿ ವಿಜೃಂಭಣೆಯಿಂದ ವಾಲ್ಮೀಕಿ ಜಯಂತಿಯನ್ನ ಅವರ ತತ್ವ ಸಿದ್ಧಾಂತಗಳನ್ನ ಹೇಳ್ಕೊಳ್ಬೇಕಂತ ಹೇಳಿ ನಾವು ಉಪನ್ಯಾಸ ಕರೆಸಿ ಮಾಡ್ತೀವಿ ಸರ್. ಒಂದ್ ಎಷ್ಟು ಜನ ಸೇರ್ಬೋದು ಸರ್? ಅಂದಾಜ್ ಸರ್ ಒಂದು 1500 ಜನ ಸೇರ್ಬೋದು ಸರ್. ಯಾರು ಸಮಸ್ಯೆಗಳು ಇದ್ದಾವೆ ಸರ್ ನಮ್ಮಲ್ಲಿ, ಆದ್ರೆ ಅದು ಸರ್ಕಾರ ರೂಪದಲ್ಲಿ ಕಾರ್ಯ ಆಗ್ತಾ ಇಲ್ಲ. ಆದ್ರೆ ಯಾರ್ಯಾರು ಲಾಭಕ್ಕೋಸ್ಕರ ಯಾರ್ಯಾರು ಏನೇನು ಹೇಳ್ಕೊತ ಅಡ್ಡಾಡ್ತಾ ಇದಾರ, ಆದ್ರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲೇ ಒಂದು ಅನ್ಯಾಯ ಆಗ್ತಾ ಇದೆ. ಇದನ್ನ ಪ್ರತಿಭಟಿಸೋಕೆ ಬೇರೆ ಎಲ್ಲಾ ಪ್ರತಿಯೊಂದನ್ನು ನಾವು ಪ್ರತಿಭಟಿಸಕ್ಕೆ ನಾವು ವಾಲ್ಮೀಕಿ ಸಮುದಾಯ ಸಿದ್ಧತೆ. ನಂತರ ಮಾತನಾಡಿದ ಸಿಂಧೂರ ಲಕ್ಷ್ಮಣ ಯುವ ಸೇನೆಯ ಜಿಲ್ಲಾಧ್ಯಕ್ಷ ರಂಗನಾಥ್ ಆಡಿನವರು ವಾಲ್ಮೀಕಿ ಜಯಂತಿಯ ದಿನದಂದು ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಅಂತ ಮನವಿ ಮಾಡಿದ್ರು. ಹಾಗೂ ಆ ದಿನದಂದು ನಡೆಯುವ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಟ್ರು. ಜೊತೆಗೆ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯಗಳ ಕುರಿತು ಧ್ವನಿ ಎತ್ತಿದ್ರು. ಮುಧೋಳ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮಾಜದ ಯುವಕರಿಗೆ, ಹಿರಿಯರಿಗೆ, ಎಲ್ಲ ಅಕ್ಕ ತಂಗಿಯರಿಗೆ, ಮಾತೆಯರಿಗೆ 17 ದಿನಾಂಕ ವಾಲ್ಮೀಕಿ ಜಯಂತಿ ದಿವಸ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಈ ಮೂಲಕ, ಈ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳಕ್ ಇಷ್ಟಪಡ್ತೀವಿ. ಅಂದ್ರೆ ಅವತ್ತು ಬಂದವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲರಿಗೂ ಅಲ್ಪೋಪಹಾರ ವ್ಯವಸ್ಥೆ ಇರ್ತದ್ರಿ. ಅಲ್ಪೋಪಹಾರ ತಹಸೀಲ್ದಾರ್ ಆಫೀಸ್ ಕಡೆಯಿಂದ ಇರ್ತದ್ರಿ. ಸಮಾಜದಿಂದ ಹೆಲ್ಪ್ ಮಾಡಿರ್ತೀವಿ. ಎಲ್ಲರೂ ಸೇರಿ ಮಾಡ್ತೀವಿ ಕಾರ್ಯಕ್ರಮ. ನಾವು ಎಷ್ಟು ಗಂಟೆಗೆ ಶುರುವಾಗಿ ಎಷ್ಟು ಗಂಟೆ? 9:30 ಮೆರವಣಿಗೆ ಸ್ಟಾರ್ಟ್ ಆಗತ್ರಿ. ಅಲ್ಲಿ ನಮ್ಮ ವಾಲ್ಮೀಕಿ ಭವನದಾಗ ಈ ಸರಿ ಕಾರ್ಯಕ್ರಮ ಮಾಡಾಕತ್ತೀವಿ. ಪ್ರತಿ ಸಲ ನಾವು ಅಂಬೇಡ್ಕರ್ ಭವನದಾಗ ಮಾಡ್ತಿದ್ವಿ. ಈ ಸರಿ ನಮ್ಮ ವಾಲ್ಮೀಕಿ ಭವನದಾಗ ಅದನ್ನ ಉಪಯೋಗ ಆಗಲ್ದು. ಈಗ ಉಪಯೋಗ ಮಾಡುವ ಸಲುವಾಗಿ ಜನಗಣವರ್ಣ ಸರ್ಕಲ್ ದಿಂದ ಶಿವಾಜಿ ಸರ್ಕಲ್ ಮಾರ್ಗವಾಗಿ ಬಸವ ಸರ್ಕಲ್ ಮುಖಾಂತರ ವಾಲ್ಮೀಕಿ ಭವನಕ್ಕೆ ಹೋಗು ಮೆರವಣಿಗೆ ಐತಿ. ಈ ಸರ್ಟಿಫಿಕೇಟ್ ಬಗ್ಗೆ ನಕಲಿ ಜಾತಿ ಪ್ರವಾದ ತಳವಾರ ಮತ್ತು ಪರಿವಾರ ಹಿಂದೂ ವರ್ಗದಾಗೂ ಅದಾರ. ನಮ್ಮ ವಾಲ್ಮೀಕಿ ಜನಾಂಗದಾಗ ಅದಾರ. ನಮ್ಮ ವಾಲ್ಮೀಕಿ ಜನಾಂಗದಾಗ ಮೈಸೂರು ಭಾಗದಾಗ ಅದಾರ. ಚಾಮರಾಜನಗರ, ಮೈಸೂರು ಈ ಭಾಗದಾಗ ಅದಾರ. ಅಲ್ಲಿ ಸರ್ಟಿಫಿಕೇಟ್ ಕೊಡತ್ ಗೌರ್ಮೆಂಟ್ ಇಶ್ಯೂ ಆದ್ರ ಅದನ್ನ ಇಲ್ಲಿ ಜನಾಂಗ ದುರುಪಯೋಗ ಪಡಿಸ್ಕೊಳಕ್ತಾರ. ನಾವು ಎಷ್ಟು ಯೋಗ ಬರಾಕತ್ತೀವಿ ಅಂತೇಳಿ ಎಲ್ಲಿ ಬೋರ್ಡ್ ಮಾಡಿಸೋದು, ವಾಲ್ಮೀಕಿ ಫೋಟೋ ಹಾಕೋದು, ಜೈ ವಾಲ್ಮೀಕಿ ಅನ್ನೋದು, ತಮ್ದೆಲ್ಲ ಅವ್ರ ಹಿಂದಿನ ಪರಂಪರೆಯಲ್ಲಿ ವಿಚಾರ ಮಾಡಿದ್ರ ಅವ್ರು ಬೇರೆ ಜನಾಂಗದಾಗ ಬರ್ತಾರ. ಸೊ ನಾವು STR ಮದುವೆ ಆಗಿವು, ಅವರಿಂದ ಸರ್ಟಿಫಿಕೇಟ್ ತಗೊಳ್ಳೋದು, ಈ ತರ ದುರುಪಯೋಗ ಪಡಿಸ್ಕೊಳ್ತಾರ. ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಕ ತಹಸೀಲ್ದಾರ್ ಮನವಿ ಕೊಟ್ಟಿವಿ. ಅವ್ರೇನ 15 ದಿನದೊಳಗ ತಗೊಳ್ಳಿಲ್ಲ ಅಂದ್ರೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಟೆಂಟ್ ಹಾಕಿ ಪ್ರತಿಭಟನೆ ಮಾಡೋದು ಇದಷ್ಟ ಇಟ್ಟಿವಿ. ಈಗ ಕೆಲವೊಬ್ರು ಆಲ್ರೆಡಿ ಸರ್ಟಿಫಿಕೇಟ್ ತಗೊಂಡ ಆಲ್ರೆಡಿ ಹಾಸ್ಟೆಲ್ ಗೆ ಜಾಯ್ನ್ ಆದವರು ಆತರ ಎಲ್ಲ ಇದಾರೆ. ಅವನ್ನೆಲ್ಲ ರದ್ದತಿ ಮಾಡಕ್ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರೆ. 15 ದಿನ ಟೈಮ್ ಕೊಟ್ಟಿವ್ರಿ ಅವ್ರಿಗೆ. ಈ ಕಾರ್ಯಕ್ರಮ ಜಯಂತಿನ ಇದನ್ನ ಮಾಡ್ಕೋಬಾರ್ದು. ಮಹಾ ದಾರ್ಶನಿಕರ ಜಯಂತಿಯನ್ನು ಮಾಡಬೇಕು. ನಾವು ಅವ್ರ ಜೊತೆ ಕೂಡ ಅದನ್ನ ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ದಿನದಾಗ ನಾವು ಹಿರಿಯರ ಜೊತೆ ಕೂಡ ಏನ್ ಪ್ರತಿಭಟಿಸಬೇಕಲ್ಲ ಅದನ್ನೆಲ್ಲದಕ್ಕೂ ನಾವು ತಯಾರಾಗಿ ನಮ್ಮ ಸಮಾಜದಿಂದ. ಒಟ್ಟಾರೆ ಅಕ್ಟೋಬರ್ 17ರಂದು ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲು ತಾಲೂಕಾಡಳಿತ ಹಾಗೂ ವಾಲ್ಮೀಕಿ ಸಮಾಜ ಜಂಟಿಯಾಗಿ ನಿರ್ಣಯಕ್ಕೆ ಬಂದಿದ್ದು ಸಕಲ ತಯಾರಿಯಲ್ಲಿ ತೊಡಗಿದೆ. ಸಭೆಯ ಈ ಸಂದರ್ಭದಲ್ಲಿ ವಾಲ್ಮೀಕಿ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಭೀಮಪ್ಪ ತಳವಾರ್, ಗೋವಿಂದ ಕವಲಗಿ, ಮಂಜುನಾಥ್ ಬಾವಿದಂಡಿ, ಲಕ್ಕಪ್ಪ ಬಂಡಿ, ಯಲ್ಲಪ್ಪ ಕೋಳಣ್ಣವರ್, ಭೀಮ್ಶಿ ಬಂದಿ, ವಿಠ್ಠಲ್ ಆನಿಗುದ್ದಿ, ಶಿವಣ್ಣ ಡೊಳ್ಳಿ, ಮಂಜುನಾಥ್ ನಾಯ್ಕ್ ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.